ರೈತರ ಮುಗ್ಧತೆಯನ್ನು ಬಳಸಿಕೊಂಡು ರೈತರಿಗೆ ತಪ್ಪು ಮಾಹಿತಿಯನ್ನು ನೀಡಿ ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದ್ದರೂ ಕೂಡ ಹೆಚ್ಚಾಗಿ ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದ್ದರೂ ಕೂಡ ವಿರೋಧ ಪಕ್ಷದವರು ರಾಜಕಾರಣ ಮಾಡಲಿಕ್ಕೆ ಹೊರಟಿದ್ದಾರೆ. ನಾನು ರೈತರಲ್ಲಿ ಮನವಿ ಮಾಡ್ತೇನೆ, ವಿರೋಧ ಪಕ್ಷದವರ ಮಾತುಗಳಿಗೆ ಬಲಿಯಾಗಬೇಡಿ ಅಂತೇಳಿ ಮನವಿಯನ್ನು ಮಾಡ್ತೇನೆ. ನಾಳೆ 11 ಗಂಟೆಗೆ ರಾಜ್ಯದ ಎಲ್ಲ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಜೊತೆ ಸಭೆ ನಡೆಸ್ತಾ ಇದ್ದೀವಿ. ಇಲ್ಲಿ ಬೆಂಗಳೂರಿನಲ್ಲೇ, ಇಲ್ಲೇ ರಾಜ್ಯದ ಸಕ್ಕರೆ ಕಾರ್ಖಾನೆಗಳ ಮಾಲೀಕರುಗಳ ಜೊತೆ ಸಭೆ ನಡೆಸ್ತೀವಿ. ಅಲ್ಲಿ ಕೂಡ ರೈತರ ಪ್ರತಿಭಟನೆ ಬಗ್ಗೆ ಮತ್ತು FRP ಏನು ಅದಕ್ಕಿಂತ ಹೆಚ್ಚು ಕೊಡಬೇಕು ಅಂತ ಏನು ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡ್ತೀವಿ. ಆಮೇಲೆ ರೈತರು 1 ಗಂಟೆಗೆ ರೈತ ಮುಖಂಡರುಗಳ ಸಭೆಯನ್ನು ಕರೆದಿದ್ದೀವಿ. ನಾಳೆನೇ 12ರಿಂದ 1 ಗಂಟೆವರೆಗೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು, 1 ಗಂಟೆಯಿಂದ ರೈತ ಮುಖಂಡರುಗಳು ಹಾವೇರಿ, ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ ಎಲ್ಲ ಇಡೀ ರಾಜ್ಯದ ರೈತರ ಮುಖಂಡರುಗಳ ಸಭೆ ಕರೆದಿಲ್ಲ. ಎಲ್ಲಿ ಪ್ರತಿಭಟನೆ ನಡೀತಾ ಇದೆ ರಾಜ್ಯದ ರೈತ ಮುಖಂಡರುಗಳ ಸಭೆಯನ್ನು ಕರೆದಿರ್ತಕ್ಕಂಥದ್ದು. ಅದ್ರ ಜೊತೆಗೆ ನಾಳೆನೇ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೀತಾ ಇದ್ದೀನಿ. ನನಗೆ ಭೇಟಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಪತ್ರ ಬರೀತಾ ಇದ್ದೀನಿ. ಅವರು ತಕ್ಷಣ ಟೈಮ್ ಕೊಟ್ಟರೆ ನಾನು ಡೆಲ್ಲಿಗೆ ಹೋಗಿ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿ ಪ್ರಧಾನಮಂತ್ರಿಗಳಿಗೆ ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತೀನಿ. ರೈತರು ಪ್ರತಿಭಟನೆ ಬಗ್ಗೆ, ರೈತರು ಏನನ್ನು ಒತ್ತಾಯ ಮಾಡ್ತಾ ಇದ್ದಾರೆ ಅದರ ಬಗ್ಗೆ. ಯಾಕಂತಂದರೆ ಕನಿಷ್ಠ ಪಕ್ಷ 3,500 ಒಂದು ಟನ್ಗೆ ಕೊಡಬೇಕು ಅಂತೇಳಿ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. ನಾವು ನಮ್ಮ DC ಮೂಲಕ ಮತ್ತು SP ಮೂಲಕ ಅವ್ರ ಜೊತೆ ಚರ್ಚೆ ಮಾಡಿದ್ದೀವಿ. ಅವ್ರ ಜೊತೆ ಕಳಿಸಿದ್ದೀವಿ. ಏನಪ್ಪ ಅಂತಂದರೆ 3,200 ರೂಪಾಯಿವರೆಗೂ ಬೆಳಗಾವಿ ಜಿಲ್ಲಾಧಿಕಾರಿಗಳು ಚರ್ಚೆ ನಡೆಸಿ 11.25 ರಿಕವರಿ ಬಂದರೆ 3,200 ರೂಪಾಯಿ, 11.25 ರಿಕವರಿ ಬಂದರೆ ಅವಾಗದು ಹೊರತುಪಡಿಸಿ ಇನ್ಕ್ಲೂಡಿಂಗ್ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್. ಅದಕ್ಕೆ ನಾಳೆ ಕರೆದು ಮಾತಾಡ್ತಾ ಇದ್ದೀನಪ್ಪ ರೈತರು ಮಾಲೀಕರ ಜೊತೆ. 10.25 ರಿಕವರಿ ಬಂದರೆ 3,100 ರೂಪಾಯಿ, 10.25 ರಿಕವರಿ ಬಂದರೆ 3,100 ರೂಪಾಯಿ. ಇದನ್ನು ರೈತರಿಗೆ ಮುಟ್ಟಿಸಿದ್ದೀವಿ. ನಿನ್ನೆ ಅವ್ರನ್ನ ಭೇಟಿ ಮಾಡಬೇಕು ಅಂತೇಳಿ ನಮ್ಮ HK ಪಾಟೀಲರು ಕೂಡ ಆಮಂತ್ರಣ ಕೊಟ್ಟಿದ್ದಾರೆ. ಅದು ಕಟಾವು ಮತ್ತು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ 900 ರೂಪಾಯಿ ಬರ್ತದೆ. ಆಮೇಲೆ ಇಟ್ ವೇರೀಸ್ ರಿಕವರಿ. ಈಗ 10.25 FRP ನಿಗದಿ ಮಾಡಲಿಕ್ಕೆ ಮೂಲ ಇಟ್ಕೊಂಡಿದ್ದಾರೆ, ಬೇಸಿಕ್ ರಿಕವರಿ. ಅದರ ಮೇಲೆ ಇನ್ನೂ ಅದಕ್ಕಿಂತ ಜಾಸ್ತಿ ಬರ್ತದೆ. 12 ಬರ್ಬೋದು, 12.5 ಬರ್ಬೋದು, 12.5 ಬರ್ಬೋದು. ಮಹಾರಾಷ್ಟ್ರದಲ್ಲಿ ಈಗ ಮಹಾರಾಷ್ಟ್ರದವರು ರಿಕವರಿ ಇಲ್ಲಿಗೂ ಅಲ್ಲಿಗೂ ವ್ಯತ್ಯಾಸಗಳಿದ್ದಾವೆ. ಇಲ್ಲಿಗೆ 13.5ವರೆಗೂ ಇದೆ ರಿಕವರಿ. ರಿಕವರಿ ಪರ್ಸೆಂಟೇಜ್ ಇದೆಯಲ್ಲ 13.5ವರೆಗೂ ಇದೆ. ಆಮೇಲೆ ಮಹಾರಾಷ್ಟ್ರದಲ್ಲಿ 40ಕ್ಕೂ ಹೆಚ್ಚು ಸಕ್ಕರೆ ಕಾರ್ಖಾನೆಗಳು 2,515ರಿಂದ 3,635 ಡಿಪೆಂಡಿಂಗ್ ಅಪಾನ್ ದಿ ರಿಕವರಿ. ಇಳುವರಿ ಎಷ್ಟಿದೆ ಅದರ ಮೇಲೆ 2015ರಿಂದ 3,635 ರೂಪಾಯಿವರೆಗೂ ಮಹಾರಾಷ್ಟ್ರದಲ್ಲಿ ಕೊಡ್ತಾರೆ, ಡಿಪೆಂಡಿಂಗ್ ಅಪಾನ್ ದಿ ರಿಕವರಿ ಪರ್ಸೆಂಟೇಜ್. ಒಟ್ಟಾರೆಯಾಗಿ ನಾಳೆ ಅಂತಿಮವಾಗಿ ತೀರ್ಮಾನ ಮಾಡ್ತೀವಿ ಮಾಲೀಕರ ಜೊತೆ ಮಾತಾಡಿ.
10.25 ರಿಕವರಿ ಶೇಕಡ ರಿಕವರಿ 10.25 ಇದ್ರೆ 3,550 ರೂಪಾಯಿಯನ್ನು ನಿಗದಿ ಮಾಡಿದ್ದಾರೆ. ಅದು ಹೇಳಿದ್ ಕರೆಕ್ಟಾಗಿ ಹೇಳಿದ್ದೀನಲ್ಲ, ಅದು ಇನ್ಕ್ಲೂಡಿಂಗ್ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್. ರೈತರು ನಮಗೆ ಇದು ಸಾಲದಿಲ್ಲ, ಇದಕ್ಕಿಂತ ಜಾಸ್ತಿ ಬೇಕು ಅಂತ ಕೇಳ್ತಾ ಇದ್ದಾರೆ. ಯಾಕೆ ಕೊಡಬೇಕು? ಫೇರ್ ಪ್ರೈಸ್ ನಿಗದಿ ಮಾಡೋರು ಯಾರು? FRP ನ ಆಯ್ತು. ಕಾರ್ಖಾನೆ ಎಷ್ಟು ಕೊಡ್ಬೇಕು? 3,550 ಕೊಡ್ಬೇಕು. ಅದಕ್ಕೆ ಕಡಿಮೆ ಆಗಿದೆ, ಸಾಲಲ್ಲ ಅಂತ ಕೇಳ್ತಾ ಇರೋದು, ಪ್ರತಿಭಟನೆ ಮಾಡ್ತಾ ಇರೋದು. ಇಲ್ಲಪ್ಪ, 3,200 ರೂಪಾಯಿ ಕೊಡ್ತೀವಿ. ನಿಲ್ಸಿ ಮತ್ತೆ ಹೋಗಿ ಪ್ರತಿಭಟನೆ. 3,200 ರೂಪಾಯಿ ಕೊಡಿಸ್ತೀನಿ. FRP ಫಿಕ್ಸ್ ಮಾಡೋರು ಯಾರ್ರಿ? ಈ 3,200 ರೂಪಾಯಿ ಕೊಡ್ತೀವಿ ಅಂತ DC ಮೂಲಕ ಹೇಳಿ ಕಳಿಸಿದೀವಿ. ಅವ್ರಿಗೆ ಒಪ್ತಿಲ್ಲ. ಅವರು 3,500 ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಇಲ್ಲ, ಯಾರು ಹೇಳಿದವ್ರು 2,900? ಈಗ ನೀವು ಅರ್ಥ ಮಾಡ್ಕೋತಿಲ್ಲ. 3,550 ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿರುವಂತದ್ದು, ಇನ್ಕ್ಲೂಡಿಂಗ್ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಆಫ್ 800 rupees to 1,000 rupees. ಮಾತಾಡ್ತಾವ್ರೆ. ಏನ್ ಹೇಳಿ? ಅಕ್ರಾಸ್ ದ ಬಾರ್ಡರ್ 300 ರೂಪಾಯಿ ಜಾಸ್ತಿ ಕೊಡ್ತಿದ್ದಾರೆ ಮಹಾರಾಷ್ಟ್ರದಲ್ಲಿ. ರಿಕವರಿ ಮೇಲೆ ಅಪ್ಪ ಕೊಡೋದು. ಆವರೇಜ್ ತಗೊಂಡು ಹೇಳ್ತಿದ್ದಾರೆ ಸರ್. ಅವರು 13.5 ಮಹಾರಾಷ್ಟ್ರದಲ್ಲಿ ಸಿಗುತ್ತೆ. ಅಷ್ಟೇ ಕೊಡಬೇಕು ಅಂತಂದ್ರೆ ಎಲ್ಲಿಂದ ಕೊಡಕ್ಕಾಗತ್ತೆ? ಆಮೇಲೆ 3 ವರ್ಷದಲ್ಲಿ ನಾನು ಅದಕ್ಕೆ ನಾಳೆ ಶುಗರ್ ಫ್ಯಾಕ್ಟರಿ ಓನರ್ಸ್ ನ ಕರೆದಿದ್ದೀನಿ ಮೀಟಿಂಗು. ಅವರು FRP ನಿಗದಿ ಮಾಡಿರ್ತಕ್ಕಂಥದ್ದು, ರೈತರ ಡಿಮ್ಯಾಂಡ್ ಇರ್ತಕ್ಕಂಥದ್ದು, ರೈತರು ನೀವು ಕೊಡಬೇಕು, ಮಹಾರಾಷ್ಟ್ರದಲ್ಲಿ ಈ ತರ ಕೊಡ್ತಾ ಇದ್ದಾರೆ, ನೀವ್ಯಾಕೆ ಕೊಡ್ತಾ ಇಲ್ಲ, ಇದನ್ನೆಲ್ಲ ಚರ್ಚೆ ಮಾಡ್ತೀವಿ ನಾಳೆ.